ಎಲ್ಲರೂ ಹೇಗಿದ್ದೀರಾ? ಫ್ಯಾಷನೇಬಲ್ ಲೇಡೀಸ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನಿಮಗೆಲ್ಲ ಹೋಮ್ ಮೇಡ್ ನ್ಯೂಟ್ರಿಷನ್ ಲಡ್ಡು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಿದ್ದೀನಿ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಅಗಸೆ ಬೀಜ, ವಾಲ್ನಟ್ಸು, ಪಂಪ್ಕಿನ್ ಸೀಡ್ಸು, ಕ್ಯಾಶ್ಯೂ, ಪಿಸ್ತಾ, ಪೀನಟ್ಸು, ಸನ್ಫ್ಲವರ್ ಸೀಡ್ಸು, ಬಾದಾಮು ಇಷ್ಟೆಲ್ಲ ಬೇಕು. ಇದನ್ನೆಲ್ಲ ನಾನು 50 ಗ್ರಾಮ್ನಷ್ಟು ತೊಗೊಂಡಿದ್ದೀನಿ. ಇದನ್ನೆಲ್ಲ ಒಂದು ಕಡಾಯಲ್ಲಿ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಒಂದು 10ರಿಂದ 15 ನಿಮಿಷ ಲೋ ಫ್ಲೇಮ್ನಲ್ಲೇ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇದರಲ್ಲಿ ಏನೇನು ಹೆಲ್ತಿ ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ ಮೆಗ್ನೀಷಿಯಮ್ಮು, ಜಿಂಕು, ಹೆಲ್ತಿ ಫ್ಯಾಟ್ಸು, ಫ್ಯಾಟಿ ಆ್ಯಸಿಡ್ಸು, ಕಾರ್ಬೋಹೈಡ್ರೇಟ್ಸು, ಕಾಪರು, ವಿಟಮಿನ್ ಇ, ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು, ಸಿಲೇನಿಯಮ್ಮು, ವಿಟಮಿನ್ ಇ, ಪ್ರೋಟೀನು, ಇದೇ ಥರ ಸುಮಾರು ವಿಟಮಿನ್ಸ್ಗಳು ಇನ್ಕ್ಲೂಡ್ ಆಗಿರೋದ್ರಿಂದ ಹಾರ್ಟ್ ಹೆಲ್ತ್ಗೆ, ಸ್ಕಿನ್ಗೆ, ಹೇರ್ಗೆ ತುಂಬಾ ಒಳ್ಳೆಯದು. ಇವಾಗ ಇದೆಲ್ಲ ರೋಸ್ಟ್ ಆಗಿದೆ. ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ತಣ್ಣಗಾಗ್ಲಿಕ್ಕೆ ಬಿಡೋಣ. ಒಂದು 10ರಿಂದ 12 ನಿಮಿಷ ತಣ್ಣಗಾಗಲಿ. ಬಿಸಿ ತಗಲೇನೆ ಗ್ರೈಂಡ್ ಮಾಡಿಕೊಂಡ್ರೆ ಸ್ಟಿಕ್ಕಿ ಆಗುತ್ತೆ. ಹಾಗಾಗಿ ಇದನ್ನು ತಣ್ಣಗಾಗ್ಲಿಕ್ಕೆ ಬಿಡೋಣ. ಇದನ್ನು ಕಲಿಸ್ಕೊಳ್ಳಿಕ್ಕೆ ಒಂದು 1/2 ಕಪ್ ಆಗೋಷ್ಟು ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ. ಈ ಬೆಲ್ಲದ ಪುಡಿಯಲ್ಲೂ ಕೂಡ ಐರನ್ನು, ಮೆಗ್ನೀಷಿಯಮ್ಮು ತುಂಬ ರಿಚ್ ಆಗಿರುತ್ತೆ. ಮಕ್ಕಳು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು. ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಇವಾಗ ತಣ್ಣಗಾಗಿದೆ. ಇದನ್ನು ನಾನು ಮಿಕ್ಸಿ ಜಾರ್ನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ತರಿಯಾಗಿ ರುಬ್ಕೊಳ್ಳೋಣ ಫ್ರೆಂಡ್ಸ್. ಫೈನ್ ಪೌಡ್ರಾಗಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ತರಿಯಾಗಿ ರುಬ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬಾಯಿಗೆ ಹಾಗಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಸಿಗ್ತಾ ಇರೋದ್ರಿಂದ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಏಕಾದಶಿಯಲ್ಲೆಲ್ಲ ನಮ್ಮ ಮನೇಲಿ ಲಡ್ಡು ಮಾಡ್ತೀವಲ್ಲ ಆ ಥರ ಇರುತ್ತೆ. ಹಾಗಾಗಿ ತಪ್ಪದಾಗೆ ರುಬ್ಕೊಳ್ಳಿ. ಈಗ ಇದನ್ನು ಇಷ್ಟು ತರಿಯಾಗಿದ್ದರೆ ಸಾಕು. ಇದನ್ನು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಏನು ಬೆನಿಫಿಟ್ಸ್ ಅಂತ ಹೇಳಿದ್ರೆ ಸ್ಕಿನ್ನು ಮಾಯ್ಶ್ಚರೈಸಿಂಗ್ ಆಗಿರುತ್ತೆ. ಡೈಜೆಸ್ಟಿವ್ ಸಿಸ್ಟಮಿಗೂ ತುಂಬ ಒಳ್ಳೆಯದು. ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆನೂ ಅದು ತುಪ್ಪ ಫ್ಲೇವರು ಮಿಕ್ಸ್ ಆಗಬೇಕು. ಹಾಗಾಗಿ ಈಗ ಬೆಲ್ಲದ ಪಾಕನೂ ರೆಡಿಯಾಗಿದೆ. ಒಂದೆಳೆ ಪಾಕ ಮಾಡ್ಕೊಂಡಿದ್ದೀನಿ ನಾನು. ನಿಮಗೆ ಉಂಡೆ ಕಟ್ಟಲಿಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೂ ತುಂಬಾ ಹೆಲ್ಪ್ ಮಾಡುತ್ತೆ ಈ ಲಡ್ಡು. ಹಾಗಾಗಿ ಡೈಲಿ ಒಂದೊಂದು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಇದನ್ನು ನೀವು ಯಾವ ಶೇಪ್ ಬೇಕೋ ಆ ಶೇಪು ಮಿಠಾಯಿ ಥರನಾದರೂ ಕಟ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಉಂಡೆಗಳಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಕೈಗೆ ಸ್ವಲ್ಪ ಆಯಿಲ್ ಅಥವಾ ತುಪ್ಪನ ಸವರ್ಕೊಂಡು ನೀವು ಕಟ್ಕೊಳ್ಬೋದು. ಮಾಮೂಲಿ ಆಯಿಲ್ ಹಾಕ್ಕೊಳ್ಳೋದಕ್ಕಿಂತ ತುಪ್ಪನೇ ಹಾಕ್ಕೊಂಡ್ರೆ ಬೆಟರು. ಈ ಥರ ಉಂಡೆಗಳನ್ನಾಗಿ ತಯಾರಿಸ್ಕೊಳ್ಳಿ. ಇದನ್ನೆಲ್ಲ ಒಂದು ಏರ್ಟೈಟ್ ಕಂಟೈನರ್ಗೆ ನಾನು ಸ್ಟೋರ್ ಮಾಡಿಟ್ಕೊಳ್ತಾ ಇದ್ದೀನಿ. ಇವತ್ತಿನ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಆಲ್.